ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 27ನೇ ತಾರೀಕಿಂದು. ಇಲ್ಲೇನಾಗುತ್ತೆ, ಭಾಗ್ಯ ತರಕಾರಿ ಎಲ್ಲ ಬಿಡಿಸ್ಕೊಂಡು ನಿಂತಿರ್ತಾಳೆ. ಅದೇ ಸಮಯಕ್ಕೆ ಸುನಂದವ್ರು ಬರ್ತಾರೆ. ಭಾಗ್ಯ, ಒಳಗಡೆ ಕಾಫಿ ಏನು ಮಾಡೋದು ಬೇಡ ಕಣಮ್ಮ, ತಿರ್ಗಾ ಮತ್ತೆ ಅಲ್ಲಿ ಬೇರೆ ಗ್ಯಾಸ್ ಹಚ್ಕೊಂಡಿನೇನು, ಇಲ್ಲೇ ಕಾಫಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸುನಂದ ಹೇಳ್ತಾರೆ. ಅವಾಗ ಭಾಗ್ಯ, ಅಮ್ಮ ಕಾಫಿ ಎಲ್ಲ ಮಾಡಿಟ್ಟಿದ್ದೀನಿ, ನಿಂದು ಅಡುಗೆ ಮನೇಲಿ ಇಟ್ಟಿದ್ದೀನಿ ಅಮ್ಮ, ಕುಡಿಯೋಗಮ್ಮ ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾರೆ. ಅವಾಗ ಸುನಂದವರು, ಸರಿ ಬಿಡ ಆಯಿತು, ತಿಂಡಿಗೆ ನಾನು ರೆಡಿ ಮಾಡ್ತೀನಿ ಅಂತ ಅಂದಾಗ, ಅಮ್ಮ ತಿಂಡಿನೂ ಆಗಿದೆ ಅಮ್ಮ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾರೆ. ಹಾಂ, ಇಷ್ಟು ಬೇಗ ತಿಂಡಿನೂ ಮಾಡಿಬಿಟ್ಟ ಅಂದಾಗ, ಹಾಂ ಸ್ಕೂಲ್ಗೆ ಕಾಲೇಜ್ಗೆಲ್ಲ ಬಾಕ್ಸ್ ಬೇಕಲ್ಲ, ತಿಂಡಿನೂ ಮಾಡಿದ್ದೀನಮ್ಮ, ಎಲ್ಲ ರೆಡಿಯಾಗಿದೆ ಅಮ್ಮ, ನೀನು ಕಾಫಿ ಕುಡಿಯೋಗು ಅಂತ ಹೇಳ್ಬಿಟ್ಟು ಅಂತಾರೆ. ಸರಿ ಕಣೆ ಭಾಗ್ಯ ಅಂತ ಸುನಂದ್ ಹೇಳ್ತಾರೆ. ಅದೇ ಸಮಯಕ್ಕೆ ಗಂಟೆ ಶಬ್ದ ಬರ್ತಾ ಇರುತ್ತೆ, ಪೂಜೆ ಮಾಡ್ತಿರೋದು ಗಂಟೆ ಶಬ್ದ ಬರ್ತಾ ಇರುತ್ತೆ. ಅವಾಗ ಭಾಗ್ಯ, ಅಮ್ಮ ಯಾರು ಪೂಜೆ ಮಾಡ್ತಿರೋದು ಅಂತ ಭಾಗ್ಯ ಕೇಳ್ತಾರೆ. ಅವಾಗ ಸುನಂದ, ಗೊತ್ತಿಲ್ಲ ಕಣೆ ಅಂತ ಸುನಂದ್ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಇಬ್ಬರು ಅಮ್ಮ ಮಗಳಿಬ್ರು ಒಳಗಡೆ ಹೋಗ್ತಾರೆ. ನೋಡಿದ್ರೆ ಕುಸುಮ ಅವರು ಪೂಜೆ ಮಾಡ್ತಾ ದೇವ್ರಿಗೆಲ್ಲ ಪ್ರದಕ್ಷಿಣೆ ಹಾಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ದೇವ್ರಿಗೆ ಅಲ್ಲಿ ದೇವ್ರ ಮನೆಯಲ್ಲಿ ದೇವ್ರ ಫೋಟೋಗಳಿರುತ್ತಲ್ಲ, ದೇವ್ರಿಗೆ ಪೂಜೆ ಮಾಡ್ತಾ ಇರ್ತಾರೆ. ಪೂಜೆ ಮಾಡ್ತಿರ್ಬೇಕಾದ್ರೆ ಸುನಂದ ಭಾಗ್ಯಗಿಬ್ರಿಗೂ ಆರತಿ ಕೊಡ್ತಾರೆ. ಆರತಿ ಕೊಟ್ಬಿಟ್ಟು ಇವ್ರು ಸುನಂದ ಹೇಳ್ತಾರೆ, ಏನು ಬಿಗ್ತೇಮ್ಮ ಇವತ್ತು ವಿಶೇಷ, ಯಾರ್ದನ ಹುಟ್ಟುಹಬ್ಬನಾ, ಇಲ್ಲ ಇವತ್ತು ನಿಮ್ಮ ಮದುವೆ ಆಗಿದ್ದ ದಿನ ಅಂದಾಗ, ಇಲ್ಲ ಸುನಂದ ಅವೆಲ್ಲ ಏನಿಲ್ಲ, ಇವತ್ತು ತುಂಬ ಮುಖ್ಯವಾದ ದಿನ ಅಂತ ಅಂದ್ಬಿಟ್ಟು ಕುಸುಮ ಹೇಳ್ತಾರೆ. ತುಂಬ ಮುಖ್ಯವಾದ ದಿನನಾ, ಏನದು ಅಂತ ಸುನಂದ ಕೇಳ್ತಾರೆ. ಅವಾಗ ಏನಿಲ್ಲ, ಹೇಳಿದ್ನಲ್ಲ ತುಂಬ ಮುಖ್ಯವಾದ ದಿನ ಅಂತ ಹೇಳ್ಬಿಟ್ಟು, ಇವತ್ತು ಭಾಗ್ಯಂಗೆ ತುಂಬ ಮುಖ್ಯವಾದ ದಿನ, ಇವತ್ತು ಭಾಗ್ಯಂಗೆ ತುಂಬ ಮುಖ್ಯವಾದ ದಿನ, ಇವತ್ತು ಅವಳ ಜೀವನದಲ್ಲಿ ಒಂದು ಹೊಸ ಅಧ್ಯಾಯನೇ ಶುರುವಾಗುತ್ತೆ ಅಂತ ಹೇಳ್ಬಿಟ್ಟು ಕುಸುಮಾರ್ ಹೇಳ್ತಾರೆ. ಅವಾಗ ಹೊಸ ಏನತ್ತೆ ಅದು ಅಂತ ಅಂದ್ಬಿಟ್ಟು ಭಾಗ್ಯ ಕೇಳ್ತಾರೆ. ಏನಿಲ್ಲ, ಸಮಯ ಬಂದಾಗ ಹೇಳ್ತೀನಿ ಬಿಡು ಅಂತ ಕುಸುಮ ಹೇಳ್ತಾರೆ. ಆ ಸಮಯ ಬಂದಾಗ ಏನತ್ತೆ ಅಂದಾಗ, ಹೇಳಿದ್ನಲ್ಲ ಸಮಯ ಬಂದಾಗ ಹೇಳ್ತೀನಿ ಅಂತ, ಮತ್ತೆ ಕೇಳ್ತಿದ್ದೆ ಭಾಗ್ಯ, ಅಯ್ಯೋ ನೋಡು ನಿಮ್ಮ ಮಾವನವ್ರಿಗೆ ಆರತಿನೇ ಕೊಡಲಿಲ್ಲ, ಏನು ಮರ್ವಪ್ಪ ನನಗೆ ಅಂತ ಹೇಳ್ಬಿಟ್ಟು ಕುಸುಮರು ಆರತಿ ತಟ್ಟೆ ತೊಗೊಂಡು ಮಂಗಳಾರತಿನ ಧರ್ಮಣ್ಣವ್ರು ಕೊಡ್ಲಿಕ್ಕೆ ಹೊರಡ್ತಾರೆ. ಆಮೇಲೆ ಸುನಂದವರು, ಏನೇ ನಿಮ್ಮ ಅತ್ತೆ ಏನೇನೋ ಮಾತಾಡ್ತಿದ್ದಾರಲ್ಲ, ಏನೇ ಅದು ಅಂತ ಅಂದ್ಬಿಟ್ಟು ಸುನಂದ ಕೇಳ್ತಾರೆ. ಅವಾಗ ಭಾಗ್ಯ, ಅಮ್ಮ ಏನಿಲ್ಲಮ್ಮ, ಇವತ್ತಿಂದ ನಾನು ಹೊಸ ಕ್ಯಾಟ್ರಿಂಗ್ ಶುರು ಮಾಡ್ತಿದ್ದೀನಲ್ಲ, ಅದಕ್ಕೆ ಹೊಸ ಅಧ್ಯಾಯ ಶುರುವಾಗ್ತಿದೆ, ಇವತ್ತಿಂದ ನಿನ್ನ ಜೀವನದಲ್ಲೆಲ್ಲ ಹೊಸದಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅತ್ತೆ ಹೇಳ್ತಿದ್ದಾರೆ, ನನಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಅಂದ್ಬಿಟ್ಟು ದೇವ್ರ ಕೈ ಮುಗಿಬಿಟ್ಟು, ದೇವರೇ ನಮಗೆಲ್ಲ ಒಳ್ಳೇದು ಮಾಡಪ್ಪ ಭಗವಂತ ಅಂತ ದೇವರಿಗೆ ಭಾಗ್ಯ ಕೂಡ ಕೈ ಮುಗಿಬಿಟ್ಟು ಅಲ್ಲಿಂದ ಹೊಡ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಕುಸುಮರು ಈಚೆ ಬಂದ್ಬಿಟ್ಟು ಫೋನ್ ಮಾಡ್ತಾರೆ. ಯಾರಿಗೆ? ಆದಿ ಏನು ಮಾಡ್ತಾರೆ, ಲೆಟ್ರ್ ಬರಿತಾ ಇರ್ತಾರೆ. ಭಾಗ್ಯಂಗೆ ತನ್ನ ಪ್ರೀತಿ ಹೇಗೆ ಹೇಳೋದು ಅಂದ್ಬಿಟ್ಟು ಲೆಟ್ರ್ ಬರಿತಾ ಇರ್ತಾರೆ. ಅವಾಗ ಅದೇ ಸಮಯಕ್ಕೆ ಆದಿಗೆ ಲೆಟ್ರ್ ಬರೆಯೋಕೆ ಆಗ್ತಾರಲ್ಲ, ಕೈ ಸ್ವಲ್ಪ ನಡ್ಕ ಬರ್ತಾ ಇರುತ್ತೆ, ಭಯ ಶುರುವಾಗ್ತಾ ಇರುತ್ತೆ. ಆಮೇಲೆ ಸರಿ ಅಂದ್ಬಿಟ್ಟು ಕುಸುಮರು ಅದೇ ಸಮಯಕ್ಕೆ ಕಾಲ್ ಮಾಡ್ತಾರೆ. ಅವಾಗ ಅದೇ ಫೋನ್ ರಿಸೀವ್ ಮಾಡಿ, ಹಾಂ ಗೆಳತಿ ಹೇಳಿ ಅಂದಾಗ, ಏನು ಮಾಡ್ತಿದ್ದೆ ಫ್ರೆಂಡು ಅಂದಾಗ, ಗೆಳತಿ ಲೆಟ್ರ್ ಬರಿತಿದ್ದೀನಿ ಅಂತ ಅಂದ್ಬಿಟ್ಟು ಅಂತಾರೆ. ಲೆಟ್ರಾ ಅಂದಾಗ, ಹೌದು ಗೆಳತಿ ಅಂತ ಕುಸುಮನಾಗ್ತಾರೆ. ಈ ಗೆಳತಿ ನಿಮಗೆ ನಗು ಇಲ್ಲಿ ನನಗೆ ಕೈ ನಡ್ಕ ಸ್ಟಾರ್ಟ್ ಆಗ್ತಿದೆ, ಭಯ ಶುರುವಾಗ್ತಿದೆ, ತುಂಬ ಬೆವರು ಸ್ವೆಟ್ಟಿಂಗ್ ಆಗ್ತಾ ಇದ್ದೀನಿ ನಾನು ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಹೌದಾ ಯಾಕೆ ಅಂದಾಗ, ಅಯ್ಯೋ ನಿಮ್ಗೇನು ಗೊತ್ತಾಗುತ್ತೆ ಗೆಳತಿ, ಇಲ್ಲಿ ಭಯ ಯಾವ ಥರ ಆಗ್ತಾಯಿದೆ ಅಂತ ನಿಮ್ಗೇನು ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ. ಅವಾಗ ಕುಸುಮರು, ಲೆಟ್ರ್ ಬರೀತಿದ್ಯಾ, ಲೆಟ್ರ್ ಬರೆಯೋದೆಲ್ಲ ನಮ್ಮ ಯಜಮಾನ್ರ ಕಾಲಕ್ಕೆ ಹೋಗ್ಬಿಡ್ತು, ಇವಾಗಿನ ಕಾಲದವ್ರು ನೀವು ಲೆಟ್ರೆಲ್ಲ ಬರೀಬಾರ್ದಪ್ಪ ಅಂದಾಗ, ಮತ್ತು ಇನ್ನೇನು ಮಾಡೋದು ಗೆಳತಿ ಅಂತ ಅಂದ್ಬಿಟ್ಟು ಅದೇ ಕೇಳ್ತಾರೆ. ಇದು ಗುಲಾಬಿ ಹೂವು ತೊಗೊಂಬಂದು ಅದೇನೋ ಮಂಡಿ ಉರ್ಬಿಟ್ಟು ಐ ಲವ್ ಯು ಅಂತಾರಲ್ಲ ಅದು ಇಲ್ಲ ಅಂದರೆ, ಇವಾಗ ನೀನೆಲ್ಲ ಸಿನಿಮಾಗಳೆಲ್ಲ ನೋಡಲ್ವ ನೀನು, ಸಿನಿಮಾಗಳಲ್ಲಿ ಅದೇ ಯಾವ ಥರ ಪ್ರೀತಿ ಹೇಳೋದು ಅಂದರೆ, ತಾಂಬೂಲದ ತಟ್ಟೆ, ತಾಂಬೂಲದ ಜೊತೆ ಅರಿಶಿನ ಕುಂಕುಮ ಹೂವು ಎಲ್ಲ ತೊಗೊಂಬಂದ್ಬಿಟ್ಟು ತಾಂಬೂಲ ತಟ್ಟೆ ಜೊತೆ ಕೊಟ್ಬಿಟ್ಟು ಪ್ರೀತಿ ಹೇಳೋದು, ಏನೇನೋ ಒಂದು ಬೇರೆ ಬೇರೆ ಥರ ಇದೆಯಲ್ಲ, ಆ ಥರ ಹೇಳು ಅಂದಾಗ, ಹಾಂ ಸರಿ ಗೆಳತಿ ಹಾಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆದಿಯವರು ಕುಸುಮಗೆ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಅಲ್ಲಿಂದ ಕುಸುಮರು ಫೋನ್ ಮಾತಾಡ್ತಿರ್ತಾರೆ. ಅದೇ ಸಮಯಕ್ಕೆ ಭಾಗ್ಯ ಅತ್ತೆ ಅಂತ ಬರ್ತಾರೆ. ಅವಾಗ ಅಯ್ಯೋ ಗೆಳತಿ, ಭಾಗ್ಯವರೆಲ್ಲ ಕೇಳಿಸ್ಕೊಂಬಿಟ್ರ, ನೀವು ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡಬೇಕು ತಾನೇ, ಭಾಗ್ಯವ್ರು ಬಂದ್ಬಿಟ್ರಲ್ಲ, ಎಲ್ಲ ಕೇಳಿಸ್ಕೊಂಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಅಂತಾರೆ. ಅದೇ ಸಮಯಕ್ಕೆ ಒಬ್ಬರು ಡೆಲಿವರಿ ಬಾಯ್ ಬರ್ತಾರೆ, ಏನೋ ತೊಗೊಂಡು ಡೆಲಿವರಿಯವ್ರು ಬರ್ತಾರೆ. ಅವಾಗ ಕುಸುಮರ್ಗೆ ಭಾಗ್ಯ, ಅತ್ತೆ ಯಾರ್ದು ಫೋನು ಅಂದಾಗ, ಮಹಿಳಾ ಸಮಾಜದ ಬಗ್ಗೆ ಅಂದಾಗ, ಹೌದಾ ಯಾಕತ್ತೆ ಥರ ಗಾಬರಿ ಆಗಿದ್ದೀರಾ, ಏನಾಯಿತು ಅಂದ, ಏನಿಲ್ಲಪ್ಪ ಅಂದಾಗ, ಅಲ್ಲ ಏನಿಲ್ಲ, ಮಹಿಳಾ ಸಮಾಜದವರು ನನಗೆ ಸನ್ಮಾನ ಮಾಡ್ತಾರಂತೆ, ಅದಕ್ಕೆ ಫೋನ್ ಮಾಡಿದ್ದಾರೆ ಅಷ್ಟೇ ಅಂದಾಗ, ಹೌದಾ ಅಂದ್ಬಿಟ್ಟು ಅದೇ ಸಮಯಕ್ಕೆ ಅದೇನೋ ಪಾರ್ಸಲ್ ಬರುತ್ತೆ. ಅವಾಗ ಭಾಗ್ಯ, ಇರಪ್ಪ ಸ್ವಲ್ಪ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಅದು ಪಾರ್ಸಲ್ ತೊಗೋತಾರೆ. ಭಾಗ್ಯ ತೊಗೊಂಡಿದ ತಕ್ಷಣ ಭಾಗ್ಯ ಏನದು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಏನಿಲ್ಲ ಅಂತೆ, ಇದು ಆದಿಯವರಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾರೆ. ಅವಾಗ ಸರ್ಪ್ರೈಝಾ ಅಂದಾಗ, ಹೌಂತೆ ಅಂತ ಅಂದ್ಬಿಟ್ಟು ಭಾಗ್ಯ ಅಲ್ಲಿಂದ ಹೊಡ್ತಾರೆ. ಅವಾಗ ಆದಿ ಇಲ್ಲ ಹಂಗೆ ಲೈನಲ್ಲಿ ಇರ್ತಾರಲ್ಲ ಕುಸುಮರು, ನೋಡ್ದ ಫ್ರೆಂಡು ಭಾಗ್ಯಂಗೆ ನಿನ್ನ ಮೇಲೆ ಎಷ್ಟು ಗೌರವ ಇದೆ, ನಿನಗೆ ಏನೋ ಸರ್ಪ್ರೈಸ್ ಕೊಡ್ತಾಳಂತೆ ಅಂತ ಅಂದ್ಬಿಟ್ಟು ಕುಸುಮರು ಹೇಳ್ತಾರೆ. ಹಾಗೆ ಹೇಳ್ತಿ ಅಂತ ಅಂದ್ಬಿಟ್ಟು ಅಂದಾಗ, ಸರಿ ಫ್ರೆಂಡು ನೀನು ಇವಾಗ ಇಲ್ಲೇ ಬರ್ತೀಯ ನಿನ್ನ ಪ್ರೀತಿ ಹೇಳೋಕ್ಕೆ, ಇಲ್ಲ ಗೃಹ ಪ್ರವೇಶದ ಮನೆ ಹತ್ರನೇ ಬರ್ತೀಯಾ ಹೇಳು ಅಂತ ಅಂದ್ಬಿಟ್ಟು ಕುಸುಮಾರ್ ಕೇಳ್ತಾರೆ. ಅವಾಗ ಆದಿ, ಇಲ್ಲ ಹೇಳ್ತಿ ನಾನು ಗೃಹ ಪ್ರವೇಶದ ಮನೆ ಹತ್ರನೇ ಬರ್ತೀನಿ ಅಂದಾಗ, ಸರಿ ಅಲ್ಲಿಗೆ ಬಾ ಅಂತ ಹೇಳ್ಬಿಟ್ಟು ಕುಸುಮಾರು ಫೋನ್ ಕಟ್ ಮಾಡ್ತಾರೆ. ಇಲ್ಲಿ ಬಂದ್ಬಿಟ್ಟು ಗೃಹ ಪ್ರವೇಶದ ಮನೆ ಹತ್ರ ಅಂದರೆ ಭಾಗ್ಯ ಇಲ್ಲಿ ಕ್ಯಾಟ್ರಿಂಗ್ ಒಪ್ಕೊಂಡಿರ್ತಾರಲ್ಲ ಅಲ್ಲಿ
ಕುಸುಮರು ತರಕಾರಿ ಎಲ್ಲ ಕುಯ್ಕೊಂಡು ಕಟ್ ಮಾಡ್ಕೊಂಡು ಕೂತಿರ್ತಾರೆ. ಭಾಗ್ಯನ ಅಲ್ಲೇ ಇರ್ತಾಳೆ. ಆವಾಗ ಕುಸುಮರು, ಭಾಗ್ಯ ಎಲ್ಲಿ ಇನ್ನು ನನ್ನ ಫ್ರೆಂಡ್ ಆದಿ ಬರಲೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಭಾಗ್ಯ, ಬರ್ತಾರೆ ಬಿಡಿ ಅತ್ತೆ, ಬರ್ತಾರೆ ಬಿಡಿ ಅಂತ ಅಂದಾಗ, ಸರಿ ಅಲ್ಲ ಭಾಗ್ಯ ಇನ್ನೂ ಬರಲಿಲ್ವಲ್ಲ ಅದಕ್ಕೆ ಅಂದಾಗ, ಅತ್ತೆ ಬರ್ತಾರೆ ಅಂತ ಹೇಳಿದ್ನಲ್ಲ, ನೀವು ಮಾಡ್ತಾರೆ, ನಾನು ಸ್ವಲ್ಪ ನೀರು ಖಾಲಿಯಾಗಿದೆ ಹೋಗಿ ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಭಾಗ್ಯ ನೀರಿನ ಕ್ಯಾನ್ ತೊಗೊಂಡು ಆ ಕಡೆ ಹೋಗ್ತಾರೆ. ಅದೇ ಸಮಯಕ್ಕೆ ಒಂದು ಆಟೋ ಬರುತ್ತೆ. ಆಟೋದಲ್ಲಿ ಆದಿ ಇಳಿದ್ಬಿಟ್ಟು ಕುಸುಮರು ಹೇಳಿರೋ ಥರ ತಟ್ಟೆಲಿ ಫಲ ತಾಂಬೂಲ ಎಲ್ಲ ತೊಗೊಂಡು ಎಲ್ಲ ಅಡಿಕೆ ಹೂವು ಎಲ್ಲ ತೊಗೊಂಡು ಪಾಪ ಬರ್ತಾರೆ. ತೊಗೊಂಡು ಬರ್ತಾರೆ. ಕುಸುಮರು ಅವ್ರ ಆಟ ಎಳಿಯೋದು ನೋಡ್ಬಿಟ್ಟು ಅದೇ ನೋಡ್ಬಿಟ್ಟು, ವಾ ನಾನು ಹೇಳ್ದಂಗೆ ಮಾಡಿದ್ದಾರೆ ನನ್ನ ಫ್ರೆಂಡು ಅಂತ ಭಾಳನೇ ಖುಷಿ ಆಗ್ಬಿಡುತ್ತೆ ಕುಸುಮರ್ಗೆ. ಸರಿ ಅಂದ್ಬಿಟ್ಟು ಬರ್ತಾರೆ. ಬಂದಿದ ತಕ್ಷಣ ಕುಸುಮರು ತರಕಾರಿ ಕಟ್ ಮಾಡ್ತಿರ್ತಾರಲ್ಲ ಎದ್ದು ನಿಂತ್ಕೊಂಡ್ಬಿಟ್ಟು, ಗೆಳತಿ ಹೇಗಿದೆ ಅಂದರೆ, ಸೂಪರ್ ಫ್ರೆಂಡು, ತುಂಬ ಚೆನ್ನಾಗಿದೆಯಾ ಅಂತ ದೃಷ್ಟಿ ತೆಗಿತಾರೆ. ನೋಡಿ ಇವತ್ತು ನಿನಗೆ ಮದುಮಗನ ಕಳೆ ಬಂದುಬಿಟ್ಟಿದೆ, ಇವತ್ತು ಸೂಪರ್ ಆಗಿದೆಯಾ ಫ್ರೆಂಡು ಅಂತ ಅಂದ್ಬಿಟ್ಟು ಅಂತಾರೆ. ಗೆಳತಿ ಅಂತ ಅಂದಾಗ ಅದೇ ಸಮಯಕ್ಕೆ ಭಾಗ್ಯ ಬಂದ್ಬಿಟ್ಟು ನೀರು ಕ್ಯಾನ್ ತೊಗೊಂಡು ಬರ್ತಾರೆ. ಭಾಗ್ಯ ಬಂದು ನೋಡ್ಬಿಟ್ಟು ಆದೇವ್ರೆ ಏನಿದು, ಏನು ತಾಂಬೂಲ ತಟ್ಟೆ ಸಮೇತ ಬಂದುಬಿಟ್ಟಿದ್ದೀರಾ, ಇದೇನಿದು, ನೀವೇನು ಇಲ್ಲಿ ಕ್ಯಾಟ್ರಿಂಗ್ ಮಾಡೋಕ್ಕೆ ಬಂದಿರಾ ಅಥವಾ ಯಾರನ್ನ ನೋಡಿದವ್ರು ನಿಮ್ಮದೇ ಮನೆ ಇರಬೇಕು, ನೀವೇ ಮನೆ ಯಜಮಾನ್ರು ಅಂತ ತಿಳ್ಕೊಂಬಿಡ್ತಾರೆ ಇವಾಗ ಅಂದಾಗ, ಅದು ಭಾಗ್ಯ ಅಂತಿರ್ತಾರೆ ತಟ್ಟೆ ಕೈಲಿ ಹಿಡ್ಕೊಂಡು. ಅದೇ ಸಮಯಕ್ಕೆ ಅದು ಮನೆ ಗೃಹ ಪ್ರವೇಶದ ಓನರ್ ಇರ್ತಾರಲ್ಲ, ಒಬ್ಬರು ಅಜ್ಜಮ್ಮನೂ ಒಬ್ಬರು ತಾತ ಇಬ್ಬರೂ ಗೃಹ ಪ್ರವೇಶದ ಮುಖ್ಯ ಹಿರಿಯರು. ಅವರು ಅಜ್ಜಮ್ಮ ಬರ್ತಾರೆ. ಅಜ್ಜಮ್ಮ ಬಂದುಬಿಟ್ಟು, ತಾಂಬೂಲ ತಟ್ಟೆ ಇಲ್ಲಿ ಇಟ್ಕೊಂಡಿದ್ದೀನಪ್ಪ, ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೀನಿ, ಕೊಡಿ ತಾಂಬೂಲ ತಟ್ಟೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳಿದ್ದು ತಾಂಬೂಲ ತಟ್ಟೆ ತೊಗೊಂಡು ಅವ್ರ ಅಜ್ಜಮ್ಮರು ತೊಗೊಂಡು ಹೋಗ್ಬಿಡ್ತಾರೆ. ಮನೆ ಓನರ್ ಅಜ್ಜಮ್ಮರು ತೊಗೊಂಡು ಹೋಗ್ಬಿಡ್ತಾರೆ. ತಗೊಂಡೋಗಿದ ತಕ್ಷಣ ಅದು ಕುಸುಮರು ಅದು ಅಂತಿರ್ತಾರೆ. ಅತ್ತೆ ಏನು ಅದು ಅಂತಿದ್ದೀರ ಅಂದಾಗ, ಅದು ಭಾಗ್ಯ ಏನಿಲ್ಲ ಭಾಗ್ಯ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಅದೇನೋ ನನ್ನ ಫ್ರೆಂಡ್ಗೇನೋ ಸರ್ಪ್ರೈಸ್ ಕೊಡಬೇಕು ಅಂತ ಅಂತಿದ್ದಲ್ಲ, ಇಲ್ಲ ಭಾಗ್ಯ ಅಂದಾಗ, ಅತ್ತೆ ಹಾಂ ಅಂತ ಅಂದ್ಬಿಟ್ಟು ಭಾಗ್ಯ ಅಲ್ಲಿಂದ ಒಂದು ಕವರಲ್ಲಿ ಒಂದು ಟೀ ಶರ್ಟ್ ತೊಗೊಂಡು ಬಂದು ಅದಕ್ಕೆ ಕೈ ಕೊಡ್ತಾಳೆ. ಅವಾಗ ಅದು ತೆಗೆದು ನೋಡ್ತಾರೆ. ತೆಗೆದು ನೋಡಿದ ತಕ್ಷಣ ಅದರಲ್ಲಿ ಕೈ ತುತ್ತು ಕಿಚನ್ ಒಂದು ಹೆಸರು ಬರ್ಸಿರೋದೊಂದು ಟೀ ಶರ್ಟ್ ಇರುತ್ತೆ. ಅದನ್ನು ನೋಡ್ಬಿಟ್ಟು ಅಯ್ಯೋ ಭಾಗ್ಯವ್ರೆ ಇದೆಲ್ಲ ಯಾಕೆ ಮಾಡೋಕ್ಕೆ ಹೋದ್ರ ಅಂತ ಅಂದ್ಬಿಟ್ಟು ಕೇಳ್ತಾಳೆ. ಅಯ್ಯೋ ಆ ಥರ ಏನಿಲ್ಲಪ್ಪ, ನೀವು ಹೇಳಿದ್ರಲ್ಲ ಬ್ರ್ಯಾಂಡ್ ಅಂತೆಲ್ಲ ಇರಬೇಕು ಅಂತ, ಅದಕ್ಕೆ ಈ ಟೀ ಶರ್ಟು ನೀವು ನಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀರಲ್ವ, ಈ ಟೀ ಶರ್ಟು ಹೊಸ್ದಾಗಿ ಮಾಡಿಸ್ದೆ ನಿಮಗೆ ಕೊಡಬೇಕು ಅಂತ ಕೊಟ್ಟಿದ್ದೀನಿ, ಚೆನ್ನಾಗಿದೆಯಾ ಅಂದಾಗ, ಚೆನ್ನಾಗಿದೆ ಅಂತ ಹೇಳ್ತಾರೆ. ಸರಿ ಹೋಗಿ ಹಾಕೋ ಬನ್ನಿ ಅಂತ ಭಾಗ್ಯ ಹೇಳ್ತಾಳೆ. ಅವಾಗ ಪಾಪ ಆದಿಯವರು ಪಂಚೆ ಶರ್ಟು ಶಲ್ಯ ಎಲ್ಲ ಹಾಕೊಂಬಂದಿರ್ತಾರಲ್ಲ, ಕುಸುಮರನ್ನ ಕೇಳ್ತಾರೆ. ಅವಾಗ ಕುಸುಮರು, ಫ್ರೆಂಡು ಅವಳು ತುಂಬ ಇಷ್ಟಪಟ್ಟು ಕೊಟ್ಟಿದ್ದಾಳೆ, ಹಾಕ್ಕೊಂಡಿಲ್ಲ ಅಂದರೆ ಬೇಜಾರಾಗುತ್ತೆ, ಹೋಗಿ ಹಾಕ್ಕೊಂಬಂದ್ಬಿಡು ಹೋಗು ಅಂದಾಗ, ಸರಿ ಗೆಳತಿ ಆಯಿತು ಅಂತ ಹೇಳ್ಬಿಟ್ಟು ಆದಿಯವರು ಹೋಗಿ ಟೀ ಶರ್ಟ್ ಹಾಕೊಂಡು ಬರ್ತಾರೆ. ಬರ್ತಿದ್ದಂಗೆ ಇವರು ಹಿರಿಯರು ಇರ್ತಾರಲ್ಲ ಮನೆಯವರು, ಅಜ್ಜಮ್ಮ ತಾತಪ್ಪ ಬರ್ತಾರೆ. ಇಲ್ಲಿ ಕುಸುಮ ಭಾಗ್ಯ ಆದಿಯವರೆಲ್ಲ ಏನೋ ಕೆಲಸ ಮಾಡ್ತಾ ಇರ್ತಾರೆ. ಆವಾಗ ಅಜ್ಜಮ್ಮರು ಬಂದ್ಬಿಟ್ಟು, ಏನಮ್ಮ ಈ ಮನೆಗೆ ಬಂದವರು ಏನು ಇಷ್ಟಪಟ್ಟಿಲ್ಲ ಪರವಾಗಿಲ್ಲಮ್ಮ, ನೀನು ಮಾಡಿರೋ ಅಡುಗೆ ಇಷ್ಟಪಡಬೇಕು, ತುಂಬ ಚೆನ್ನಾಗಿದೆ ಅಂತ ಹೇಳಬೇಕು ಆಯ್ತಮ್ಮ ಅಂತ ಅಂದ್ಬಿಟ್ಟು ತಾತಪ್ಪರು ಹೇಳ್ತಾರೆ. ಆವಾಗ ಅಜ್ಜಮ್ಮರು, ಹಂಗೆ ಇರಬೇಕಮ್ಮ, ಅಡುಗೆ ಚೆನ್ನಾಗಿರ್ಬೇಕಮ್ಮ ಅಂತ ಅಜ್ಜಮ್ಮರು ಕೂಡ ಹೇಳ್ತಾರೆ. ಅವಾಗ ಭಾಗ್ಯ, ನನ್ನ ಕೈಲಾದಷ್ಟು ಶ್ರಮಪಟ್ಟು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾರೆ. ಅಲ್ಲ ಅಡುಗೆ ನೀನು ಚೆನ್ನಾಗೇ ಮಾಡ್ತೀನಿ ಅಂತ ಗೊತ್ತಮ್ಮ ನಮಗೆ ಅಂತ ಅಜ್ಜಿ ಹೇಳ್ಬಿಟ್ಟು ಆಮೇಲೆ ಏನು ಹೇಳ್ತಾರೆ, ಅಯ್ಯೋ ನಾನು ಬಂದಿದ್ದ ವಿಷಯನೇ ಮರೆತುಬಿಟ್ಟೆ, ನಾವು ಬಂದಿದ್ದ ಕೆಲಸ ಮಾಡೋಣವಾ ಅಂತ ಅಂದ್ಬಿಟ್ಟು ಅಜ್ಜಿಯವರು ತಾತ ಅವ್ರಿಗೆ ಹೇಳ್ತಾರೆ. ಆವಾಗ ಅಲ್ಲಿ ಒಬ್ಬರು ಫೋಟೋ ತೆಗಿಯೋರು ಹೋಗ್ತಾ ಇರ್ತಾರೆ. ಅವ್ರನ್ನ ಕರೀತಾರೆ. ಅಜ್ಜಮ್ಮ ಬಪ್ಪ ಇಲ್ಲಿ ಅಂತ ಅಂದ್ಬಿಟ್ಟು, ಏನು ಹೇಳಿ ಅಂತ ಅಂದ್ಬಿಟ್ಟು ಬರ್ತಾರೆ. ನೋಡಪ್ಪ ನಮ್ದೆಲ್ಲಾರ್ದು ಇಲ್ಲಿ ಫೋಟೋ ತೆಗಿ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆವಾಗ ಭಾಗ್ಯವ್ರು, ನಮ್ದಾ ಅಂತಂದಾಗ ಆಮೇಲೆ, ಹೌದಮ್ಮ ಎಲ್ಲರ ಜೊತೆನೂ ಫೋಟೋ ತೆಗೆಸ್ಕೋತಾರೆ, ಆದರೆ ಅಡುಗೆ ಮಾಡೋರ ಜೊತೆ ಎಲ್ಲರೂ ಫೋಟೋ ತೆಗೆಸ್ಕೊಳ್ಳಲ್ಲ ಅಲ್ವಾ, ಅದಕ್ಕೆ ನಾವು ನಿಮ್ಮ ಜೊತೆ ಫೋಟೋ ತೆಗೆಸ್ಕೋತೀವಿ ಅಂದಾಗ ಭಾಗ್ಯಂಗೆ ಮತ್ತು ಸುಮಾರು ತುಂಬಾ ಖುಷಿಯಾಗತ್ತೆ. ಅಜ್ಜಮ್ಮ ತಾತಪ್ಪ ಅವ್ರು ಇಬ್ಬರು ಬಂದು ಬನ್ನಿ ತೆಗೆಸ್ಕೊಳ್ಳೋಣ ಅಂತ ನಿಂತ್ಕೊತಾರೆ. ಆವಾಗ ಭಾಗ್ಯ ಕುಸುಮರು ನಿಂತ್ಕೋತಾರೆ, ಆದಿ ಸೈಡಲ್ಲಿ ಇರ್ತಾರೆ. ಆವಾಗ ಕುಸುಮರು, ಬಾ ಫ್ರೆಂಡು ಅಂದಾಗ, ಪರವಾಗಿಲ್ಲ ಅಂದಾಗ, ಬಾ ಫ್ರೆಂಡು ಅಂತ ಅಂದ್ಬಿಟ್ಟು ಕರೆದ್ಬಿಟ್ಟು ಬಾಗಿನ ಪಕ್ಕ ನಿಲ್ಸ್ಕೊಂಡು ಎಲ್ಲರೂ ಫೋಟೋ ತಗೋತಾರೆ. ಎಲ್ಲರೂ ಫೋಟೋ ತಗೊಂಡಾದ್ಮೇಲೆ ಫೋಟೋದಾರ ಏನು ಹೇಳ್ತಾರೆ, ಸರ್ ನಿಮ್ಮಿಬ್ಬರದ್ದು ಒಂದು ಫೋಟೋ ತಗೋತೀನಿ ನಾನು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆವಾಗ ಕುಸುಮರು ಮುಖ ನೋಡ್ತಿರ್ತಾರೆ. ಭಾಗ್ಯನು ಬೇಡ ಅಂದಾಗ, ಇಲ್ಲ ಒಂದೇ ಒಂದು ಫೋಟೋ ಸರ್ ಪ್ಲೀಸ್ ಅಂತ ಅಂದ್ಬಿಟ್ಟು ಕೇಳ್ತಾರೆ ಫೋಟೋದವರು. ಆವಾಗ ತೆಗಿಯಪ್ಪ ತಕ್ಕೋ ಪರವಾಗಿಲ್ಲ, ಏನು ಅದಕ್ಕೇನು ಪ್ಲೀಜು ಗೀಜು ಎಲ್ಲ ಏನು ಬೇಡ ತಕ್ಕೋ ಅಂತ ಹೇಳ್ಬಿಟ್ಟು ಕುಸುಮರು ಹೇಳ್ತಾರೆ. ಅಲ್ಲಿ ಭಾಗ್ಯ ಅದು ಇಬ್ಬರದೇ ಒಂದು ಫೋಟೋ ತೊಗೋತಾರೆ. ಆವಾಗ ತಗೊಂಡಾದ್ಮೇಲೆ ಅವ್ರ ಫೋಟೋದವರು, ಮೇಡಮ್ ನೀವು ಮೊನ್ನೆ ಎಲ್ಲ ರೀಲ್ಸ್ ಮಾಡಿ ಫೇಮಸ್ ಆದ್ರಲ್ಲ ಅವರಲ್ವಾ ನೀವು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಹೌದು ಅಂತ ಭಾಗ್ಯ ಹೇಳ್ತಾರೆ. ಮೇಡಮ್ ನಿಮ್ಮ ಜೊತೆ ಒಂದು ಸೆಲ್ಫಿ ತಗೋಬೋದಾ ಅಂತ ಅಂದ್ಬಿಟ್ಟು ಅವ್ರ ಫೋಟೋದವ್ರು ಕೇಳ್ತಾರೆ. ಆವಾಗ ಭಾಗ್ಯ ಇಲ್ಲ ಅಂದಾಗ, ಬಾಪ ತಕ್ಕೋ, ಅದನ್ನೇನೋ ಕೇಳ್ತಿದೆಯಲ್ಲ, ಬಾ ತಕ್ಕೋ ನಿಂಗೆ ಇಷ್ಟು ಬೇಕಾದ್ರೆ ತಕ್ಕೋ ಬಾ ಅಂತ ಅಂದ್ಬಿಟ್ಟು ಕುಸುಮರು ಹೇಳ್ತಾರೆ. ಆಮೇಲೆ ಭಾಗ್ಯ ಆದಿ ಜೊತೆ ಅವರು ಫೋಟೋ ತೆಗಿತಾರಲ್ಲ, ಅವರು ಸೆಲ್ಫಿ ತಗೋತಾರೆ. ಕುಸುಮರು, ತಕ್ಕೋ ನಿನ್ಗೆ ಎಷ್ಟು ಬೇಕಾದ್ರೆ ತಕ್ಕೋ ಅಂತ ಕುಸುಮರು ಹೇಳ್ತಿರ್ತಾರೆ. ಭಾಗ್ಯ ಕುಸುಮರ ಮುಖ ನೋಡ್ಕೊಂಡು ಸುಮ್ಮನೆ ನಿಂತಿರ್ತಾಳೆ ಪಾಪ. ಸರಿ ಫೋಟೋ ಎಲ್ಲ ತಗೊಂಡು ಅವ್ರು ಹೋಗ್ತಾರೆ. ಹೋದಾದ್ಮೇಲೆ ಇಲ್ಲಿ ಈ ಕಡೆ ಏನಾಗುತ್ತೆ, ಪೂಜಾ ಆಫೀಸಲ್ಲಿ ಕೂತ್ಕೊಂಡು ಏನೋ ಲೆಕ್ಕ ಎಲ್ಲ ಚೆಕ್ ಮಾಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಕನಿಕಾ ಬರ್ತಾಳೆ. ನೀನು ಇಲ್ಲೇನೇ ಮಾಡ್ತಾಯಿದ್ದೀಯ ಅಂದಾಗ, ಏನು ಮಾಡ್ತಾಯಿದ್ದೀಯ ಅಂದರೆ ಲೆಕ್ಕ ಎಲ್ಲ ಚೆಕ್ ಮಾಡ್ತಾಯಿದ್ದೀನಿ, ಏನೇನು ಖರ್ಚಾಗಿದೆ ಏನೇನೋ ಇದಾಗಿದೆ ಅಂತೆಲ್ಲ ಚೆಕ್ ಮಾಡ್ತಾಯಿದ್ದೀನಿ. ನೀನು ಇಲ್ಲಿ ಚೆಕ್ ಮಾಡು ಅಂತ ಹೇಳ್ದವ್ರು ಯಾರು ಅಂದಾಗ,
ಕನಿಕಾ, ನಾನು ಈ ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟ್ MD, ನಾನು ಅದಕ್ಕೆ ನಾನು ಲೆಕ್ಕ ಚೆಕ್ ಮಾಡ್ತಾಯಿದ್ದೀನಿ, ಅದರಲ್ಲಿ ತಪ್ಪೇನು, ಅಕೌಂಟ್ಸ್ ಚೆಕ್ ಮಾಡೋದ್ರಲ್ಲಿ ತಪ್ಪೇನು ಅಂತಂದ್ಬಿಟ್ಟು ಪೂಜಾ ಕೇಳ್ತಾಳೆ. ನಾನು ಈ ಕಂಪ್ನಿ CEO, ನಾನು ಹೇಳಿದ್ರೆ ಮಾತ್ರ ನೀನು ಲೆಕ್ಕ ಚೆಕ್ ಮಾಡಬೇಕು, ನಿನ್ನ ಇಷ್ಟದಂಗೆ ಮಾಡೋದಲ್ಲ ಅಂತ ಹೇಳ್ಬಿಟ್ಟು ಕನಿಕಾ ಹೇಳ್ತಾಳೆ. ಅವಾಗ ಪೂಜಾ, ನಿನ್ನ MD ಮಾಡಿರೋದು ಮಾವನೇ ಇದಕ್ಕೆಲ್ಲ ಓನರು, ಮಾವನ ಕೇಳ್ಬಿಟ್ಟೆ ನಾನು ಕೆಲಸ ಮಾಡ್ತಿರೋದು, ಮಾವ ಮಾಡೋದ್ಮೇಲೆ ನಾನು ಮಾಡ್ತಾ ಇರೋದು, ನೀನು ನಾನು ಕೇಳೋಂಗಿಲ್ಲ ಅಂತ ಹೇಳ್ಬಿಟ್ಟು ಲೆಕ್ಕ ಎಲ್ಲ ಚೆಕ್ ಮಾಡ್ತಾ ಇರ್ತಾಳೆ. ಆವಾಗ ಕನಿಕನಿಗೆ ಒಂಥರ ಗಾಬರಿ ಆಗುತ್ತೆ. ಇವಾಗ ಅದೆಲ್ಲ ಸರಿಯಾಗೇ ಇದೆ, ನೀನೇನು ಚೆಕ್ ಮಾಡ್ತಾ ಇರೋದು ಅಂತ ಕನಿಕಾ ಕೇಳ್ತಾಳೆ. ಸರಿ ಇಲ್ಲ ಅಂತ ನಾನೇ ಅವಾಗ ಹೇಳಿದೆ ಕನಿಕಾ, ಇದೇ ಕುಂಬಳಕಾಯಿ ಕಳ್ಳ ಅಂದರೆ ಎಗ್ಲಾಕ್ಬಿಟ್ಟು ನೋಡ್ಕೊತಾ ಇದೆಯಾ ನೀನು, ನಾನು ಸರಿ ಇಲ್ಲ ಅಂತ ಹೇಳಲೇ ಇಲ್ವಲ್ಲ ಅಂತ ಚೆಕ್ ಮಾಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಒಬ್ಬರು, ಮೇಡಮ್ ಒಂದು ಕೊರಿಯರ್ ಇದು ಲೆಟ್ರ್ ಇದೆ ಅಂತ ತೊಗೊಂಡು ಬರ್ತಾರೆ. ಪೂಜಾ, ಹೌದಾ ಸರಿ ಕೊಡಿ ಥ್ಯಾಂಕ್ಸ್ ಅಂದಾಗ, ಮೇಡಮ್ ಏನೋ ಗೊತ್ತಿಲ್ಲ ಇದು ಅಂತ ಅಂದ್ಬಿಟ್ಟು ಲಾಯರ್ ಕಡೆಯಿಂದ ನೋಟಿಸ್ ಅಂತೆ ಮೇಡಮ್ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾರೆ. ಅವಾಗ ಪೂಜೆ ತೆಗೆದು ನೋಡ್ತಾಳೆ, ನೋಡಿದ್ರೆ ಅದರಲ್ಲಿ ತಾಂಡವು ಕಂಪ್ನಿ ಮೇಲೆ ಕೇಸ್ ಹಾಕಿರೋ ನೋಟಿಸ್ ಕಳಿಸಿರ್ತಾನೆ ಲಾಯರ್ ಕಡೆಯಿಂದ. ಅವಾಗ ಕನಿಕಾ, ಏನಿದು ತಾಂಡವ್ ಕಳಿಸಿರೋ ನೋಟಿಸು ಏನಿದು ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾಳೆ ಪೂಜಾ. ತಾಂಡವ ಭಾವ ಕಳಿಸಿರೋ ನೋಟಿಸು ಅಂತ ಅಂದ್ಬಿಟ್ಟು ಅದೇ ಸಮಯಕ್ಕೆ ಶ್ರೇಷ್ಠ ಕನ್ನಿಕಂಗೆ ಫೋನ್ ಮಾಡ್ತಾನೆ ಇರ್ತಾಳೆ. ಕನ್ನಿಕಾ ಪೂಜಾ ಮುಂದೆ ಇರೋದ್ರಿಂದ ಶ್ರೇಷ್ಠನ ಫೋನ್ ಕಟ್ ಮಾಡ್ತಾ ಇರ್ತಾಳೆ. ಅವಾಗ, ಅಲ್ಲ ಕನಿಕಾ, ನಿನ್ನನ್ನೇ ಕೇಳ್ತಾ ಇರೋದು, ತಾಂಡವ ಭಾವನ ಕೇಸ್ ಹಾಕ್ತಂಗೆ ಮಾಡ್ತೀನಿ ಅಂತ ಹೇಳಿದ್ಯಾ ನೀನು, ನೋಡೋರು ಮತ್ತೆ ಅವ್ರು ಕೇಸ್ ಹಾಕೋಕ್ಕೆ ನೋಟಿಸ್ ಕಳಿಸಿದಾರಲ್ಲ, ಇದು ಹಂಗಾರೆ ಇದೆಲ್ಲ ಸುಳ್ಳು ಹೇಳಿದ್ಯಾ ನೀನು, ಇನ್ನೂ ಏನೇನು ಮುಚ್ಚಿಟ್ಟಿದ್ಯಾ ನೀನು ಅಂತ ಅಂದ್ಬಿಟ್ಟು ಪೂಜಾ ಕನ್ನಿಕನ್ ಕೇಳ್ತಾಳೆ. ಕನ್ನಿಕಾ ಏನು ಮಾತಾಡ್ದಲ್ಲ ಸುಮ್ಮನೆ ನಿಂತಿರ್ತಾಳೆ. ಅವಾಗ ಪೂಜಾ ಈ ಲೆಟ್ರೆ ಓದ್ಕೊಂಡು ಕೂತ್ಕೊತಾಳೆ. ಆಮೇಲೆ ಸರಿ ಇಲ್ಲೇನಾಗುತ್ತೆ, ಈ ಕಡೆ ಅಡುಗೆ ಎಲ್ಲ ರೆಡಿ ಆಗ್ತಾ ಇರುತ್ತೆ. ಲಾಸ್ಟು ಇನ್ನೇನೋ ಭಾಗ್ಯ ಹಪ್ಪಳ ಕರಿತಾ ಇರ್ತಾರೆ. ಅವಾಗ ಆದಿ ಬಂದುಬಿಟ್ಟು, ಭಾಗ್ಯವ್ರೆ ನಾನು ಹಪ್ಪಳ ಕರಿತೀನಿ, ನೀವು ಎದ್ದೇಳಿ ಬೇರೆ ಕೆಲಸ ನೋಡಿ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ, ಇಲ್ಲ ಆದಿವ್ರೆ ಎಣ್ಣೆ ತುಂಬ ಬಿಸಿ ಇದೆ, ನೀವು ಬೇಡ ಅಂತ ಭಾಗ್ಯ ಹೇಳ್ತಾಳೆ. ಇಲ್ಲ ನಾನು ಕರಿತೀನಿ ಬಿಡಿ ಪರವಾಗಿಲ್ಲ ಅಂತ ಹಪ್ಪಳ ಕರಿತಾ ಇರ್ತಾರೆ. ಭಾಗ್ಯ ಹುಷಾರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಡ್ತಾಳೆ. ಆ ಮನೆಯದೊಂದು ಮಗು ಬಂದು ಒಂದು ಹಪ್ಪಳ ತಗೊಳುತ್ತೆ. ಆಮೇಲೆ ಕೊಡ್ತೀನಿ ಕಣೋ ಅಂತ ಆದಿ ಹೇಳ್ತಾರೆ. ಇದು ನಮ್ಮನೇಲಿ ನಾನು ಹಪ್ಪಳ ತೊಗೋಬಾರ್ದ ಅಂತ ಆ ಮಗು ಎತ್ಕೊಂಡು ಹಪ್ಪಳ ತೊಗೊಂಡು ಹೋಗುತ್ತೆ. ತುಂಟ ಅಂತ ಅಂದ್ಬಿಟ್ಟು ಆದಿ ಹಪ್ಪಳ ಎಲ್ಲ ಕರೆದಾದ್ಮೇಲೆ ಸಾಂಬಾರು ಇರ್ತದೆ, ಸಾಂಬಾರೆಲ್ಲ ತಿರುಗಿಸಾದ್ಮೇಲೆ ಎಲ್ಲ ಕೆಲಸ ಮುಗಿಯುತ್ತೆ. ಎಲ್ಲ ಆಯ್ತಲ್ಲ, ಭಾಗ್ಯವ್ರು ಎಲ್ಲೋದ್ರು ಗೊತ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಮನೆ ಹತ್ರ ಮುಂದಕ್ಕೆ ಹೋಗ್ತಾರೆ. ಮನೆ ಮುಖ್ಯ ದ್ವಾರ ಇರುತ್ತಲ್ಲ ಅಲ್ಲಿ ಹೋಗ್ತಾರೆ. ಅಲ್ಲಿ ಅಜ್ಜಮ್ಮವ್ರು ನಿಂತಿರ್ತಾರೆ. ಅಲ್ಲಿ ಏನಪ್ಪ ಅಂದಾಗ, ಅಲ್ಲ ಅದು ನಿನ್ನ ಹೆಂಡ್ತಿ ಹುಡುಕೊಂಡು ಬಂದ, ನಿನ್ನ ಹೆಂಡ್ತಿ ಇಲ್ಲೇ ಒಳಗಡೆ ಇದ್ದಾಳೆ ಬರಪ್ಪ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅಲ್ಲಿಗೆ ಇಬ್ಬರು ಗಂಡ ಹೆಂಡ್ತಿ ಅಂತ ತಿಳ್ಕೊಂಡಿರ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು, ಅಯ್ಯೋ ಅದು ಅಲ್ಲ ಅಂತ ಗಾಬರಿ ಆಗ್ಬಿಡ್ತಾರೆ ಆದಿಯವರು. ಅದೇ ಸಮಯಕ್ಕೆ ಭಾಗ್ಯ ಬಂದಾಗ ಅಜ್ಜಮ್ಮರು, ನೋಡಮ್ಮ ನಿಮ್ಮ ಯಜಮಾನ್ರು ನೀನು ಹುಡುಕ್ತಾ ಇದ್ದಾರೆ, ನಿನ್ನ ಗಂಡ ನೋಡಲ್ಲಿ ನಿಂತಿದ್ದಾರೆ, ನೀನು ಬೇಗ ಕರಿತಾ ಇದ್ದಾರೆ ಅಂದಾಗ ಆವಾಗ ಆದಿಯವರು, ಅಯ್ಯೋ ಭಾಗ್ಯವ್ರೆ ನಾನು ಹೇಳಲಿಲ್ಲ, ನಾನು ಸುಮ್ಮನೆ ನಿಮ್ಮನ್ನು ನೋಡೋಕೆ ಬಂದೆ ಅಷ್ಟೇ ಅಂತ ಆದಿ ಹೇಳ್ತಾರೆ. ಅವಾಗ ಭಾಗ್ಯ ಅಜ್ಜಮ್ಮನ, ಅಮ್ಮ ನಾವಿಬ್ಬರು ಗಂಡ ಹೆಂಡ್ತಿ ಅಲ್ಲಮ್ಮ, ನನ್ನ ಫ್ರೆಂಡ್ ಅವರು, ನಾವಿಬ್ಬರು ಫ್ರೆಂಡ್ಸ್ ಅಂದಾಗ, ಅಯ್ಯೋ ಹೌದಾ, ನಿಮ್ಮಿಬ್ಬರು ನೋಡಿ ಹಂಗೆ ತಿಳ್ಕೊಂಬಿಟ್ಟೆ ಅಮ್ಮ ಅಂದಾಗ, ಪರವಾಗಿಲ್ಲ ಬಿಡಿ ಅಮ್ಮ ಅಂತ ಹೇಳ್ಬಿಟ್ಟು ಭಾಗ್ಯ ಅಲ್ಲಿಂದ ಬರ್ತಾಳೆ. ಅವಾಗ ಆದಿ ಭಾಗ್ಯ ಅಲ್ಲಿ ನಿಂತಿರ್ತಾಳೆ. ಅವಾಗ ಅಜ್ಜಮ್ಮವರು, ಅಯ್ಯೋ ನೀವಿಬ್ಬರು ಅನ್ಯೋನ್ಯವಾಗಿದ್ದು ಕೆಲಸ ಮಾಡ್ತಿದ್ದು ನೋಡ್ಬಿಟ್ಟು ನಿಮ್ಮಿಬ್ಬರು ಗಂಡ ಹೆಂಡ್ತಿ ಅನ್ಕೊಂಬಿಟ್ಟೆ ಕಣಮ್ಮ, ನಮ್ಗೆ ಗೊತ್ತಾಗಲಿಲ್ಲ ಅಂತ ಹೇಳ್ಬಿಟ್ಟು ಅಜ್ಜಮ್ಮವ್ರು ಹೇಳ್ತಾರೆ. ಅವಾಗ ಭಾಗ್ಯ ಮತ್ತೆ, ಪರವಾಗಿಲ್ಲ ಬಿಡಿ ಅಮ್ಮ, ನೀವೇನು ನಿಮ್ಗೆ ಗೊತ್ತಿದ್ದಲ್ಲೇ ಅಲ್ವಾ ತಿಳ್ಕೊಂಡಿರೋದು, ಪರವಾಗಿಲ್ಲ ಬಿಡಿ, ನಾವು ಗಂಡ ಹೆಂಡ್ತಿ ಅಲ್ಲ ಅಮ್ಮಾರ, ನಾವಿಬ್ಬರು ಫ್ರೆಂಡ್ಸ್ ಅಷ್ಟೇನೇನೆ ಅಂತಂದಾಗ, ಸರಿ ಅಮ್ಮ ಆಯಿತು ಅಂತ ಹೇಳ್ಬಿಟ್ಟು ಅಜ್ಜಿ ಅಲ್ಲಿಂದ ಹೊಡ್ತಾರೆ. ಇಲ್ಲಿ ಆದಿಗೆ ಗಾಬರಿ ಆಗಿಬಿಟ್ಟಿರುತ್ತೆ. ಎಲ್ಲಿ ನಾನು ಹೇಳಿದ್ದೀನಿ ಅಂತ ತಿಳ್ಕೊಂಬಿಡ್ತಾರೆ ಅಂದ್ಬಿಟ್ಟು ಆದಿ ಗಾಬರಿಯಾಗಿ ನಿಂತಿರ್ತಾರೆ. ಆಮೇಲೆ ಭಯ ಅಂದರೆ ಸ್ವಲ್ಪ ಗಾಬರಿ ಥರ ನಿಂತಿರ್ತಾರೆ. ಭಾಗ್ಯ ಅಲ್ಲಿಗೆ ಬರ್ತಾರೆ. ಬಂದಿದ್ದ ತಕ್ಷಣ, ಅಯ್ಯೋ ಭಾಗ್ಯವ್ರೆ ನಾನೇನು ಹೇಳಿಲ್ಲ ಅಲ್ಲಿ ಅಜ್ಜಿಯವ್ರಿಗೆ, ಅಮ್ಮವ್ರಿಗೆ ನಾನೇನು ಹೇಳಲಿಲ್ಲ, ನಾನು ಸುಮ್ಮನೆ ನಿಮ್ಮನ್ನು ನೋಡೋಣ, ಕೆಲಸ ಎಲ್ಲ ಅಲ್ಲಿ ಮುಗೀತಲ್ವ, ನಿಮ್ಮನ್ನು ನೋಡೋಣ ಅಂತ ಇಲ್ಲಿ ಬಂದೆ, ಆದರೆ ಅವರೇ ಆ ಥರ ತಿಳ್ಕೊಂಡು ಕರೆದಿದ್ದು ನಿಮ್ಮನ್ನು, ನಾನೇನು ಹೇಳಲಿಲ್ಲ ಭಾಗ್ಯವ್ರೆ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅಯ್ಯೋ ಆದಿಯವರೇ ನನಗೆ ಗೊತ್ತು ಬಿಡಿ ನೀವೇನು ಹೇಳಿಲ್ಲ ಅಂತ, ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ, ನೀವೇನು ಹೇಳಿಲ್ಲ ಅಂತ ನನಗೆ ಗೊತ್ತು, ನೀವೇನು ಗಾಬರಿ ಆಗಬೇಡಿ, ನಾವಿಬ್ಬರು ಗಂಡ ಹೆಂಡ್ತಿ ಅಂತ ತಿಳ್ಕೊಂಡಿದ್ರು ಅಷ್ಟೇ, ಅವ್ರಿಗೂ ಪಾಪ ಏನು ಗೊತ್ತಿದೆ, ಅವ್ರಿಗೆ ಗೊತ್ತಿಲ್ಲದಲ್ಲೇ ತಿಳ್ಕೊಂಡಿದ್ದಾರೆ ಅಷ್ಟೇ. ನಾನು ಇವಾಗ ಅವ್ರಿಗೆ ಹೇಳಿದೆ, ಇಲ್ಲಮ್ಮ ನಾವಿಬ್ಬರು ಗಂಡ ಹೆಂಡ್ತಿ ಎಲ್ಲ ಫ್ರೆಂಡ್ಸ್ ಅಂತ ನಾನು ಹೇಳಿದೆ ಬಿಡಿ, ಅವ್ರು ಅರ್ಥ ಮಾಡ್ಕೊಂಡ್ರು, ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ, ಬಿಡಿ ಏನು ಯೋಚನೆ ಮಾಡಬೇಡಿ, ನೀವು ಗಾಬರಿ ಆಗಬೇಡಿ ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಅವಾಗ ಅದು ಭಾಗ್ಯ, ಇಲ್ಲ ಬಿಡಿ ಹೇಳೋದನ್ನೆಲ್ಲ ನಾನು ಮತ್ತೆ ತಿರ್ಗೋ ಅಷ್ಟೊಂದು ಗಾಬರಿ ಆಗಿದ್ದೀರಾ, ಪರವಾಗಿಲ್ಲ ಬಿಡಿ ಅಂತ ಹೇಳ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ನಾಳೆ ಸಂಚಿಕೆ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ರೆ ಸಪೋರ್ಟ್ ಮಾಡಿದರೆ ಎಲ್ರಿಗೂ ತುಂಬ 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 ಧನ್ಯವಾದಗಳು. ನಿಜವಾಗ್ಲೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತೆ ಹೊಸ್ದಾಗಿ ನೋಡೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮದೊಂದು ಸಬ್ಸ್ಕ್ರಿಪ್ಷನಿಂದ ನಮ್ಗೆ ತುಂಬಾ ಒಂದು ಸಹಾಯ ಆಗುತ್ತೆ ಅಂತ ಕೇಳ್ಕೊತೀನಿ. ನಾನು ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.